ಪೂಂಚ್ ಸೆಕ್ಟರ್ನಲ್ಲಿ ಭಾರೀ ಗುಂಡಿನ ದಾಳಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಸನ್ನಿವೇಶ ಸನ್ನಿಹಿತವಾದಂತೆ ಕಾಣಿಸ್ತಾ ಇದೆ. ಪೂಂಚಿನ ಸೆಕ್ಟರ್ಗಳಲ್ಲಿ ಈಗ ಪಾಕಿಸ್ತಾನ ಒಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ಈಗ ಭಾರತ ಕೂಡ ಗುಂಡಿನ ದಾಳಿಯನ್ನು ಮುಂದುವರೆಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. और एक गाड़ी बड़ी गलत गुजरी है, बच गई, शुक्र है। जब गिरा ना आग लगी, गाड़ी गुजर गई एक। मैंने भी सोचा, मैं देखा नहीं यार तो बड़ा रिस्क है। ಪಾಕ್ ಡ್ರೋನ್ ದಾಳಿಗೆ ಭಾರತ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಪಾಕ್ನ 4 ವಾಯುನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಅನ್ನು ಮಾಡಿದೆ. ರಾವಲ್ಪಿಂಡಿ, ಲಾಹೋರ್, ಕರಾಚಿ ವಾಯುನೆಲೆಯ ಮೇಲೆ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿದೆ. ಪಾಕ್ನ ಡ್ರೋನ್ ದಾಳಿ ನಿರಂತರವಾಗಿ ಆಗ್ತಾ ಇತ್ತು. ಅದನ್ನು ಆಗಸದಲ್ಲಿಯೇ ಹೊಡೆದುರುಳಿಸುವಂತಹ ಕೆಲಸ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಕಡೆಯಿಂದ ಆಗ್ತಾ ಇತ್ತು. ಯಾವಾಗ ಇವರ ನಿರಂತರ ಡ್ರೋನ್ ದಾಳಿ ಆಗ್ತಾ ಇತ್ತು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ದೇಶದಲ್ಲಿ ಆಗ್ತಾ ಇತ್ತು. ನಿನ್ನೆ ಮಹತ್ವದ ಸಭೆ ಮುಗಿದು ಕೆಲವೇ ಗಂಟೆಗಳಲ್ಲಿ ಪಾಕ್ನ 4 ವಾಯುನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿರುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ರಾವಲ್ಪಿಂಡಿ ಆಗಿರಬಹುದು, ಲಾಹೋರ್ ಆಗಿರಬಹುದು, ಕರಾಚಿ ಆಗಿರಬಹುದು, ಇಲ್ಲಿರುವಂತಹ ಪಾಕಿಸ್ತಾನದ ಸೇನೆಯ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಭಾರತ ಪಾಕಿಸ್ತಾನಕ್ಕೆ ಒಂದು ಬಿಗ್ ಮೆಸೇಜ್ ಅನ್ನ ಈ ಮೂಲಕ ಪಾಸ್ ಮಾಡಿದೆ. ಇಲ್ಲಿಯವರೆಗೂ ಅಲ್ಲಿನ ಜನರನ್ನಾಗಲಿ ಸೇನೆಯನ್ನಾಗಲಿ ಭಾರತ ಟಚ್ ಮಾಡ್ತಾ ಇರಲಿಲ್ಲ. ಓನ್ಲಿ ಉಗ್ರರನ್ನ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇನೆಯಿಂದ ಸುದ್ದಿಗೋಷ್ಠಿ ಕೂಡ ಇದೆ. 5:45ಕ್ಕೆ ಭಾರತೀಯ ಸೇನಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇದರಲ್ಲಿ ಪಾಕ್ನ ಡ್ರೋನ್ ದಾಳಿಯ ಬಗ್ಗೆ, ಪಾಕ್ ನಡೆಸ್ತಾ ಇರುವಂತಹ ಕಿತಾಪತಿಯ ಬಗ್ಗೆ, ಪಾಕಿಸ್ತಾನದ 4 ವಾಯುನೆಲೆಗಳನ್ನು ಧೂಳಿಪಟ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೀಫ್ ಮಾಡುವಂತಹ ಕೆಲಸ ಆಗುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನದ ಮೇಲೆ ಯಾವುದೇ ಅಟ್ಯಾಕ್ ಆಗಿರಲಿ ಅಥವಾ ಕಾರ್ಯಾಚರಣೆ ಆಗಿರಲಿ, ಅದು ಸಕ್ಸಸ್ ಆದ ನಂತರ ಅದನ್ನ ಪತ್ರಿಕಾಗೋಷ್ಠಿಯ ಮೂಲಕ ಬ್ರೀಫ್ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ಕೊಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಈಗ ಪಾಕಿಸ್ತಾನವೇ ಒಪ್ಕೊಂಡಿದೆ 4 ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿ ನಡೆಸಿರೋದನ್ನು. ಹಾಗಾಗಿ ಸದ್ಯಕ್ಕೆ ಏನಿದೆ ಸಿಚುಯೇಷನ್? ಪ್ರೇಮ್, ನಿನ್ನೆ ರಾತ್ರಿಯಿಂದಲೇ ಭಾರತದ ಪ್ರಮುಖ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ಗಡಿ ಭಾಗಗಳ ಮೇಲೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನು ನಡೆಸಿತ್ತು. ಶೆಲ್ ದಾಳಿಯನ್ನು ನಡೆಸುವಂಥದ್ದರ ಮೂಲಕವಾಗಿ ಒಂದು ರೀತಿಯಲ್ಲಿ ಭಾರತೀಯ ಸೇನಾ ನೆಲೆಗಳಿಗೆ ಹೆದರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು. ಅದಾದ ಬಳಿಕವೂ ಕೂಡ ಭಾರತ ತಕ್ಕ ತಿರುಗೇಟನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿತ್ತು. ಸೊ ಅದಾದ ಬಳಿಕ ಭಾರತೀಯ ನಾಗರಿಕ ವಿಮಾನಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಂತಹ
ಪಾಕಿಸ್ತಾನ ವಿಮಾನಗಳ ಮೇಲೆ ಕೂಡ ದಾಳಿಯನ್ನು ನಡೆಸೋದಕ್ಕೆ ಮುಂದಾಯಿತು. ಸೊ ಆ ಸಂದರ್ಭದಲ್ಲಿ ಮತ್ತೆ ಭಾರತದಿಂದ ಪ್ರತಿ ದಾಳಿಯನ್ನು ಕೂಡ ಆರಂಭ ಮಾಡುವಂಥದ್ದು ಶುರುವಾಯಿತು. 12 ಗಂಟೆಯ ನಂತರ ಪ್ರತಿ ದಾಳಿಯನ್ನು ಭಾರತ ಪಾಕಿಸ್ತಾನದ ವಿವಿಧ ನಗರಗಳ ಮೇಲೆ ಕೂಡ ಮಾಡ್ತು. ಸುಮಾರು 6ಕ್ಕೂ ಹೆಚ್ಚು ಪ್ರಮುಖ ನಗರಗಳ ಮೇಲೆ ಭಾರತ ದಾಳಿಯನ್ನು ನಡೆಸಿದೆ. ಅದರಲ್ಲಿ ಕೂಡ ಇಸ್ಲಾಮಾಬಾದ್ನ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಮಾಡಿದೆ, ಜೊತೆಗೆ ಕ್ಷಿಪಣಿಯನ್ನು ಉಡಾಯಿಸಿದೆ. ಈ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಗಳು ಕೂಡ ಆಗಿದ್ದಾವೆ. ರಾವಲ್ಪಿಂಡಿಯ ಪ್ರದೇಶದಲ್ಲಿಯೂ ಕೂಡ ರಾವಲ್ಪಿಂಡಿ ಮತ್ತು ಕರಾಚಿಯ ವಾಯು ನೆಲೆಗಳ ಮೇಲೆ ಕೂಡ ಭಾರತ ದಾಳಿಯನ್ನು ನಡೆಸಿದೆ. ಈ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ಹಾನಿ ಕೂಡ ಆಗಿದೆ. ಮುರಿದು ಮತ್ತು ಶಾರ್ಕೋಟ್ ವಾಯು ನೆಲೆಗಳ ಮೇಲೆಯೂ ಕೂಡ ಭಾರತದ ಕ್ಷಿಪಣಿ ದಾಳಿ ಆಗಿದೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಇದರ ಬಗ್ಗೆ ಪಾಕಿಸ್ತಾನವೇ ನೇರವಾಗಿ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ. ಅದರ ಜೊತೆಗೆ ಪಾಕಿಸ್ತಾನ ಮತ್ತೊಂದು ಭಾರತಕ್ಕೆ ಎಚ್ಚರಿಕೆ ಕೊಡುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಪಾಕಿಸ್ತಾನದ ಮೇಲೆ ನಾವು ದಾಳಿಯನ್ನು ನಿರಂತರವಾಗಿ ಮಾಡ್ತೀವಿ, ಭಾರತ ಇಲ್ಲಿಗೆ ಸುಮ್ಮನಿದ್ರೆ ಸಾಕು ಅನ್ನುವಂಥದ್ದನ್ನು. ಬಹುಶಃ ಈ ಒಂದು ಪ್ರಕರಣವನ್ನು ಅಥವಾ ಈ ದಾಳಿಯನ್ನು ಕಾಲ್ಕೆರೆದೇನು ಪದೇ ಪದೇ ಭಾರತವನ್ನು ಪಾಕಿಸ್ತಾನನೇ ಕೆಣಕ್ತಾ ಇದೆ. ಅದಾಗಿಯೂ ಕೂಡ ಮತ್ತೆ ಭಾರತವನ್ನು ಪ್ರಚೋದನೆ ಮಾಡ್ತಾ ಇದೆ ಪಾಕಿಸ್ತಾನ. ಅದರ ಬೆನ್ನಲ್ಲೇ ಮತ್ತೆ ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಸೊ ಈಗಾಗಲೇ 5:45ಕ್ಕೆ ಭಾರತೀಯ ಸೇನೆಯಿಂದಲೂ ಕೂಡ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿದೆ. ಅಲ್ಲಿ ಆಪರೇಷನ್ ಸಿಂಧೂರ ಪಾರ್ಟ್ 3ರ ಬಗ್ಗೆ ಕೂಡ ಒಂದಿಷ್ಟು ಮಹತ್ವದ ವಿಚಾರಗಳು ಗೊತ್ತಾಗುತ್ತೆ. ಅದಾದ ನಂತರ ಪಾಕಿಸ್ತಾನದ ನೆಲದಲ್ಲಿ ಭಾರತದ ಸೇನೆ ಎಲ್ಲೆಲ್ಲಿ ದಾಳಿಯನ್ನು ನಡೆಸಿದೆ, ಸೊ ಎಷ್ಟೆಷ್ಟು ಯಾವ ಸಂದರ್ಭದಲ್ಲಿ ನಡೆಸಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಲಿದೆ. ಅದರ ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಭಾರತದ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು, ಅದು ಪಾಕಿಸ್ತಾನದಿಂದ ವಿಫಲ ಯತ್ನಗಳು ಕೂಡ ಆದವು. ಅದಾದ ಬಳಿಕ ಭಾರತದ ಪ್ರದೇಶದಲ್ಲಿ ಯಾವ ಭಾಗದಲ್ಲಿ ಹಾನಿಯಾಗಿದೆ, ಎಷ್ಟು ಜನರಿಗೆ ಗಾಯಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈ ಒಂದು ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಡುವಂಥವರು ಕೂಡ ಇದ್ದಾರೆ. ಅದಾದ ನಂತರ ಇವತ್ತು ಮತ್ತೆ CDS ಮತ್ತು 3 ಸೇನೆಗಳ ಮುಖ್ಯಸ್ಥರೊಂದಿಗೆ ರಾಜನಾಥ್ ಸಿಂಗ್ ಅವರು ಮಹತ್ವದ ಮಾತುಕತೆಯನ್ನು ಅಥವಾ ಸಭೆಯನ್ನು ಕೂಡ ನಡೆಸ್ತಾರೆ. ಅಲ್ಲಿ ಮುಂದಿನ ನಿರ್ಣಯಗಳು ಏನು ಆಗಿರಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನೆಯಿಂದಲೂ ಕೂಡ ಮಹತ್ವದ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಪ್ರೇಮ್. ಓಕೆ ಪ್ರಕಾಶ್.